ನೀವು ಯೋಚಿಸ್ತಾ ಇರ್ಬೋದು ಇದು ಯಾವ ಫ್ಲವರಿನ ಗಿಡ ಅಂತೇಳಿ, ಯಾವ ಹೂವಿನ ಗಿಡ ಅಂತೇಳಿ. ಇದು ಯಾವ ಹೂವಿನ ಗಿಡ ಅಲ್ಲ, ಈ ಗಿಡಕ್ಕೆ ರೋಸ್ ಮೇರಿ ಪ್ಲ್ಯಾಂಟ್ ಅಂತ ಹೇಳ್ತಾರೆ. ರೋಸ್ ಮೇರಿ ಉಪಯೋಗಗಳು ನಿಮಗೆ ಗೊತ್ತಿರ್ಬೋದು, ಯೂಟ್ಯೂಬಲ್ಲಿ ಕೂಡ ತುಂಬ ಉಂಟು, ನಾನು ಹೇಳಬೇಕಂತ ಹೇಳಿಲ್ಲ. ಈ ಗಿಡವನ್ನು ಸ್ಪೆಷಲಾಗಿ ತೋರಿಸುವ ಉದ್ದೇಶವೇನಂತ ಹೇಳಿದರೆ, ರೋಸ್ ಮೇರಿ ಗಿಡ ಹೇಗೆ ಕಾಣ್ತದೆ ಅಂತೇಳಿ ತುಂಬ ಮಂದಿಗೆ ಗೊತ್ತಿಲ್ಲ. ಅದು ಐಡೆಂಟಿಫೈ ಮಾಡಲಿಕ್ಕೂ ಸ್ವಲ್ಪ ಕಷ್ಟನೇ. ಅಂದರೆ ದ್ಯಾಂತಸ್ ಹಾಗೆಯೇ ಇನ್ನೊಂದು ನೆಲದಲ್ಲಿ ವೈಟ್ ಮತ್ತು ಪರ್ಪಲ್ ಕಲರ್ ಫ್ಲವರ್ ಆಗೋ ಗಿಡಗಳು ಕೂಡ ನೋಡಿ ಈ ಥರನೇ ಬೆಳೀತಾ ಇರ್ತದೆ. ಸೊ ಕಾಣ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ರೋಸ್ ಮೇರಿ ಗಿಡ ಈ ಥರ, ಇದರಲ್ಲಿ ಫ್ಲವರಿಂಗ್ ಎಲ್ಲ ಏನು ಬರೋದಿಲ್ಲ. ಈ ಥರ ಇದರ ಎಲೆಯಿಂದಲೇ ನಾವು ನೋಡಿ ತಲೆಗೆಲ್ಲ ಕೂದಲಿಗೆಲ್ಲ ಇದು ತುಂಬಾ ಒಳ್ಳೆಯದು. ಅದರ ಉಪಯೋಗಗಳು ತುಂಬ ಉಂಟು. ನಂದು ಇದೊಂದು ಗಿಡ. ಇನ್ನೊಂದು ಇದರ ನೀವು ಹತ್ತಿರದಿಂದ ಹೋಗಿ ಇದರ ಪರಿಮಳ ತಗೊಂಡ್ರೆ ತುಂಬಾ ಪರಿಮಳ ಈ ಗಿಡದ್ದು ಬರುತ್ತದೆ. ಕಿಚನಲ್ಲೆಲ್ಲ ಇಟ್ಟರೆ ತುಂಬ ಒಳ್ಳೆಯದು. ತುಂಬಾ ಈಸಿ ಇದು ಗ್ರೋ ಮಾಡಲಿಕ್ಕೆ, ಕಷ್ಟ ಏನಿಲ್ಲ, ಬೇಗನೆ ಗ್ರೋ ಆಗ್ತದೆ. ಸನ್ಲೈಟಲ್ಲಿ ಇಡಬೇಡಿ, ಶೇಡಿ ಲೈಟಲ್ಲಿ ಇಡಿ ಅಥವಾ ಇಂಡೈರೆಕ್ಟ್ ಪಾರ್ಷಲ್ ಲೈಟಲ್ಲಿ ಇಟ್ಟರೂ ಆಗ್ತದೆ.